ನಾವು ಒಂದಿಷ್ಟು ಕೇಳಿರ್ತೇವೆ, ಈಗ ಮೈ ಮೇಲೆ ದೇವರು ಬರೋದು ಅಂತ ಹೇಳ್ತಾರೆ. ಈಗ ಕೆಲವೊಂದ್ಸಲ ಉದ್ರೇಕದಿಂದ ನಾವು ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅದೇ ರೀತಿ ನಾವು ಭಕ್ತಿ ಅತಿ ಹೆಚ್ಚಾದಾಗ ಮೈ ಮರೆತು ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ರೀಲ್ಸ್ಗಳಲ್ಲಿ ನಾನು ನೋಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಬೇವಿನ ಸೊಪ್ಪೆಲ್ಲ ಇಟ್ಕೊಂಡು ತುಂಬ ಕೆಟ್ಟದಾಗಿ ಎಷ್ಟು ಉದ್ರೇಕದಿಂದ ಮಾಡ್ತಾ ಇರ್ತಾರೆ ಅಂತಂದರೆ ನೋಡೋಕ್ಕೆ ಭಯ ಆಗ್ತಾ ಇರುತ್ತೆ. ಚಿತ್ರವಾಗಿ ಮಾಡ್ತಾ ಇರ್ತಾರೆ, ತುಂಬ ಓವರ್ ಆಕ್ಟಿವೇಟ್ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಏನು ಗೊತ್ತಾಗಲ್ಲ, ತನ್ನ ಇರುವ ವಾತಾವರಣ ಯಾವುದು, ತನ್ನ ಪರಿಸ್ಥಿತಿ ಏನು, ನಾನು ಯಾರು, ನಾನು ಎಲ್ಲಿ ಶುರು ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು ಗೊತ್ತಾಗ್ತಾ ಇರಲ್ಲ. ಮಧ್ಯೆ ಯಾರೇ ಬಂದು ಮಾತಾಡ್ಸೋದ್ರು ಗೊತ್ತಾಗ್ತಾ ಇರಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಕೆಲವೊಬ್ಬರಿಗೆ ಜ್ಞಾಪಕ ಇರ್ಬೋದು, ಬಹಳಷ್ಟು ಜನಕ್ಕೆ ಜ್ಞಾಪಕ ಇರೋದಿಲ್ಲ. ಆಮೇಲೆ ಯಾರು ಹೇಳಿದಾಗ ಹೌದಾ ನಾನು ಹಂಗೆ ಮಾಡಿದ್ನಾ, ನಾನು ಆ ಥರ ಡ್ಯಾನ್ಸ್ ಮಾಡಿದ್ನಾ, ಹಂಗಾಯ್ತಾ ಅಂತ ಅಂತಾರೆ. ಈಗ ಕಾಂತಾರ ಮೂವಿ ಬಂತಲ್ಲ, ಎಲ್ಲರೂ ನೋಡ್ತಾ ಇದ್ರು. ಅದರಲ್ಲಿ ಕೆಲವರಿಗೆ ಅದು ನೋಡಿ ಅಲ್ಲೇ ಚಿತ್ರ ಮಂದಿರದಲ್ಲೇ ದೇವರು ತರ ಆಡಿದ್ದು ಇಲ್ವಾ. ಯಾವ ವ್ಯಕ್ತಿಗಳು ಈ ತರ ಮಾಡ್ತಾರೆ, ಈಗ ನೋಡಿ ಜೀವನದಲ್ಲಿ ಅತಿಯಾಗಿ ನೊಂದಿರ್ತಾರೆ ಅವರು, ಟ್ರಾಮಾ ಅಂತ ಅಂತೀವಿ. ಆ ಟ್ರಾಮಾ ಯಾರಿಗಿರುತ್ತೆ ಅವರಿಗೆ ಮಾತ್ರ ಇವೆಲ್ಲ ಆಗಂಥದ್ದು. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಉದ್ರೇಕದ ನೃತ್ಯ ಮತ್ತು ಭಕ್ತಿಯ ನೃತ್ಯ ಇವೆರಡೂ ಅತಿಯಾದರೆ ಏನಾಗುತ್ತೆ, ಇದರ ಪರಿಣಾಮಗಳೇನಾಗುತ್ತೆ ಅಂತ ಹೇಳೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾವು ಒಂದಿಷ್ಟು ಕೇಳಿರ್ತೇವೆ, ಈಗ ಮೈ ಮೇಲೆ ದೇವರು ಬರೋದು ಅಂತ ಹೇಳ್ತಾರೆ. ಈಗ ಕೆಲವೊಂದ್ಸಲ ಉದ್ರೇಕದಿಂದ ನಾವು ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅದೇ ರೀತಿ ನಾವು ಭಕ್ತಿ ಅತಿ ಹೆಚ್ಚಾದಾಗ ಮೈ ಮರೆತು ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತೇವೆ. ಸೊ ಈ ಉದ್ರೇಕ ಮತ್ತು ಭಕ್ತಿಯಿಂದ ಮಾಡುವಂಥ ನೃತ್ಯದಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇತ್ತೀಚಿನ ದಿನದಲ್ಲಿ ನೀವು ನೋಡಿರಬಹುದು, ಬಹಳಷ್ಟು ಹೆಂಗಸರು ಈಗ ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ತಾರೆ, ಓಂ ಶಕ್ತಿ ಅಂತ ಎಲ್ಲ ಹೋಗ್ತಾರಲ್ಲ. ಕೆಲವರು ಬಹಳ ಭಕ್ತಿಯಿಂದ ಚೆನ್ನಾಗಿ ಅದನ್ನು ಆರಾಧನೆ ಮಾಡ್ತಾರೆ. ಕೆಲವು ರೀಲ್ಸ್ಗಳಲ್ಲಿ ನಾನು ನೋಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಬೇವಿನ ಸೊಪ್ಪೆಲ್ಲ ಇಟ್ಕೊಂಡು ತುಂಬ ಕೆಟ್ಟದಾಗಿ ತುಂಬ ಒಂದು ಎಷ್ಟು ಉದ್ರೇಕದಿಂದ ಮಾಡ್ತಾ ಇರ್ತಾರೆ ಅಂತಂದರೆ ನೋಡೋಕ್ಕೆ ಭಯ ಆಗ್ತಾ ಇರುತ್ತೆ. ಅದು ಒಂಥರ ಅವ್ರ ಮೈ ಮೇಲೆ ಅವರಿಗೆ ಜ್ಞಾನ ಇರೋದಿಲ್ಲ, ಚಿತ್ರವಾಗಿ ಮಾಡ್ತಾ ಇರ್ತಾರೆ. ಕಾರಣ ಏನಂತಂದರೆ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಭಾವನೆಗಳಿರುತ್ತಲ್ಲ, ಅದಕ್ಕೆ ಒಂದು ಔಟ್ಲೆಟ್ ಬೇಕು. ಅದು ತುಂಬ ಭಾವನೆಗಳು ಜಾಸ್ತಿ ಇರುತ್ತೆ, ಎಮೋಷನ್ಸ್ಗಳು. ಔಟ್ಲೆಟ್ ಸರಿಯಾಗಿ ನಾವು ಕೊಡದೇ ಇದ್ದಾಗ ಈ ಥರದ ಒಂದು ಉದ್ರೇಕದ ಒಂದು ನೃತ್ಯವನ್ನು ನೋಡ್ಬೋದು, ಬಹಳ ಕಷ್ಟ ಅದು. ಹಾಗಾಗಿ ಈ ಥರ ಮಾಡೋದಕ್ಕೂ ಭಕ್ತಿಯಿಂದ ಒಂದು ಏನು ತಾಳ ಹಾಕ್ಕೊಂಡು ಭಜನೆ ಮಾಡ್ಕೊಂಡು ಅವಾಗಲೂ ಒಂದು ನೃತ್ಯ ಮಾಡ್ತಾರೆ. ಈಗ ಎಷ್ಟೋ ಕಡೆ ಇಸ್ಕಾನಲ್ಲೇ ಆಗ್ಬೋದು, ಆಮೇಲೆ ಚಿನ್ಮಯ ಮಿಷನ್, ಬೇರೆ ಎಲ್ಲ ಕಡೆನೂ ಅಷ್ಟೇ ಒಂದು ನೃತ್ಯ ಮಾಡ್ತಿರ್ತಾರಲ್ಲ, ಅದರಲ್ಲಿ ಒಂದು ಕೊಹರೆನ್ಸ್ ಇರುತ್ತೆ. ಅದು ಒಂಥರ ಅಷ್ಟೊಂದು ಅತಿರೇಕ ಅಂತ ನಮಗೆ ಅನಿಸೋದಿಲ್ಲ. ಆವಾಗ ಈ ಎರಡಕ್ಕೂ ನಮ್ಮ ಮೆದುಳಿನ ಒಂದು ಏನು ಕ್ರಿಯೆ ಇದೆ ಅದರಿಂದ ನೇರವಾದ ಪರಿಣಾಮ ಅಂತಲೇ ಅನ್ಬೋದು. ಮೊದಲನೇದಾಗಿ ಈ ಎರಡಕ್ಕೂ ಇರುವ ವ್ಯತ್ಯಾಸ ನಾವು ನೋಡೋದಾದರೆ, ಈಗ ಒಂದು ಭಕ್ತಿಯಿಂದ ಮಾಡುವಂತಹ ಇದರಲ್ಲಿ ಬ್ರೈನ್ ಸ್ಟೇಟ್ನ ನೋಡಿದಾಗ, ಬ್ರೈನ್ ಸ್ಟೇಟು ನಮ್ಮ ಮೆದುಳಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಆ ವ್ಯಕ್ತಿಗೆ ತಾನು ಏನು ಮಾಡ್ತಾ ಇದ್ದೀನಿ, ತಾನು ಎಲ್ಲಿದ್ದೀನಿ, ತಾನು ಯಾರು ಎಲ್ಲ ಅರಿವಿರುತ್ತೆ. ಆಮೇಲೆ ಅದರ ಜೊತೆಗೆ ಬೇರೆಯವರು ಮಾತಾಡೋದು ಕೇಳ್ತಾ ಇರುತ್ತೆ, ಇದು ಒಂದು. ಮತ್ತು ಪರಿಸ್ಥಿತಿಯ ಅರಿವು ಇರುತ್ತೆ. ಅದಕ್ಕೆ ನಿಲ್ಲಿಸಬೇಕು ಅಂದಾಗ ಎಲ್ಲಿ ಶುರು ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು ಗೊತ್ತಾಗ್ತಾ ಇರುತ್ತೆ. ಒಂದು ಸ್ಟಾರ್ಟ್ ಮಾಡೋದು, ಅದನ್ನು ಎಂಡ್ ಮಾಡೋದು ಗೊತ್ತಿರುತ್ತೆ. ತಾನು ಯಾರನ್ನ ಅರಿವು ಇರುತ್ತೆ. ಆಮೇಲೆ ತಾನು ಏನು ಮಾಡ್ತಿದ್ದೀನಿ ಅನ್ನೋ ಅರಿವಿರುತ್ತೆ. ಮಧ್ಯೆ ಯಾರಾದರೂ ಅವನ್ನ ಇಂಟರ್ಫಿಯರ್ ಮಾಡಿದ್ರೆ ಅದಕ್ಕೆ ಅವನ ಆನ್ಸರ್ ಮಾಡುವಂಥ ಶಕ್ತಿ ಇರುತ್ತೆ. ಕಾರಣ ಅವನ ಪ್ರಿಫ್ರಂಟಲ್ ಕಾರ್ಟೆಕ್ಸು ಆ್ಯಕ್ಟಿವೇಟ್ ಆಗಿರುತ್ತೆ. ಅಮೆಗ್ಡೆಲಾ ರೀಜನ್ನು ಸ್ವಲ್ಪ ಸಪ್ರೆಸ್ ಆಗಿರುತ್ತೆ, ಗೊತ್ತಿರುತ್ತೆ, ಅರಿವು, ಒಂದು ಕಾನ್ಷಿಯಸ್ನೆಸ್ ಇರುತ್ತೆ. ಆಮೇಲೆ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಇರುತ್ತೆ. ಬೇರೆ ಹಾರ್ಮೋನುಗಳು, ಮೂಡ್ ಹಾರ್ಮೋನು ಖುಷಿ ಆಗ್ತಾ ಇರುತ್ತೆ, ಸೆರೆಟನಿನು, ಡೊಪಮೈನು, ಆಕ್ಸಿಟಾಸಿನು, ಈ ಎಲ್ಲ ಹಾರ್ಮೋನುಗಳು ರಿಲೀಸ್ ಆಗ್ತಾ ಇರುತ್ತೆ. ಸೊ ಇದು ನೋಡೋದಕ್ಕೂ ಒಂದು ಒಳ್ಳೆಯ ವಾತಾವರಣ, ಬ್ಲಿಸ್ ಅಂತ ಅಂತೀವಿ. ಕಿಸ್ಪೆಪ್ಟಿನ್ ಅಂತ ಕೆಲವೊಂದು ಮಾಲಿಕ್ಯೂಲ್ ಇದೆ, ಲ್ಯೂಸಿನ್ನು, ಕಿಸ್ಪೆಪ್ಟಿನು, ಈ ಮಾಲಿಕ್ಯೂಲ್ಗಳೆಲ್ಲ ಬಿಡುಗಡೆ ಆಗುತ್ತೆ. ಒಫಾಯ್ಡ್ ಸಿಸ್ಟಮ್ ಅಂತ ಇದೆ ಮೆದುಳಿನಲ್ಲಿ, ಅದು ಪೇಯ್ನ ಕಮ್ಮಿ ಮಾಡೋ ಅಂಥದ್ದು. ಹಾಡಿನಲ್ಲಿ ಹಾಗೆ ಹೇಳ್ತಾ ತಲ್ಲೀನರ ಆಗ್ತಾ ಇದ್ದಾಗ ಒಫಾಯ್ಡ್ ಸಿಸ್ಟಮ್ ಎಲ್ಲ ಆ್ಯಕ್ಟಿವೇಟ್ ಆಗಿ ಎಂಡಾರ್ಫಿನ್ ರಿಲೀಸ್ ಮಾಡುತ್ತೆ. ಎಂಡಾರ್ಫಿನ್ ಎಲ್ಲ ರಿಲೀಸ್ ಆದಾಗ ನಮಗೆ ಪೇಯ್ನ್ ಕಿಲ್ಲರ್ ಥರ ಅದು ನಮಗೆ ಸಂತೋಷವನ್ನು ನೀಡೋಂಥದ್ದು. ಉದ್ರೇಕದ ಒಂದು ನೃತ್ಯ ಅಂತ ನೋಡಿದಾಗ ಅದರಲ್ಲಿ ಅಮೆಗ್ಡೆಲ್ಲಾ ಓವರ್ ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ಹಿಂಭಾಗದ ಮೆದುಳು, ಪ್ರಾಣಿ ಮೆದುಳು ಇದೆಯಲ್ಲ, ಓವರ್ ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ಮುಂಭಾಗದ ಮೆದುಳು ಕಂಪ್ಲೀಟ್ ಶಟ್ ಡೌನ್ ಆಗಿರುತ್ತೆ. ಓಕೆ, ಅಂದರೆ ಅದಕ್ಕೆ ಅರಿವಿಲ್ಲ, ಅರಿವಿನ ಮೆದುಳು ಕಂಪ್ಲೀಟ್ ಶಟ್ ಡೌನ್ ಆಗಿದೆ. ಅಮೆಗ್ಡೆಲ್ಲಾ ಇದೆಯಲ್ಲ ಅದು ಓವರ್ ಆ್ಯಕ್ಟಿವೇಟ್ ಆಗಿದೆ.
ಇದರ ಜೊತೆ ಕಾರ್ಟಿಸಾಲ್ ಪ್ರಮಾಣ, ಒತ್ತಡ ಜಾಸ್ತಿ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ಒಂದು ಹಾಡು, ಆ ಒಂದು ವಾತಾವರಣ, ಆ ಪರಿಸ್ಥಿತಿ, ಅದರ ಜೊತೆಗೆ ಅವ್ರಿಗೆ ಏನಾಗಿರುತ್ತೆ ಅಂತಂದರೆ ಬೇಕಾದಷ್ಟು ಟ್ರಾಮಾ, ಆಘಾತಗಳೆಲ್ಲ ಇರುತ್ತೆ ಒಳಗಡೆ. ಅದೆಲ್ಲ ಈಚೆಗೆ ಬರೋದೇ ಈ ಥರ, ಈ ನೃತ್ಯದ ಮುಖಾಂತರ. ಬೇವಿನ ಸೊಪ್ಪು ಇಟ್ಕೊಂಡು ದೇವರು ಬಂದಂಗೆ ಎಲ್ಲ ಮಾಡ್ತಾರಲ್ಲ, ಈ ಆಘಾತಗಳನ್ನು ಅವರು ಹೊರ ಹಾಕಬೇಕು, ಆ ಭಾವನೆಗಳನ್ನು ಹೊರ ಹಾಕಬೇಕು ಅಂದರೆ ಈ ಥರ ಉದ್ರೇಕದ ನೃತ್ಯವನ್ನು ಮಾಡ್ತಾರೆ. ಇಲ್ಲಿ ಅವರಿಗೆ ಈ ಮೆದುಳಿನ ಬಗ್ಗೆ ನಾನು ಹೇಳಿದೆ, ಮುಂಭಾಗದ ಕಂಪ್ಲೀಟ್ ಶಟ್ ಡೌನು, ಹಿಂಭಾಗದ ಮಾತ್ರ ತುಂಬ ಓವರ್ ಆ್ಯಕ್ಟಿವೇಟ್ ಆಗಿರುತ್ತೆ. ಆ್ಯಕ್ಟಿವೇಟ್ ಅಲ್ಲ, ಹೈಪರ್ ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅವ್ರಿಗೇನು ಗೊತ್ತಾಗಲ್ಲ, ತನ್ನ ಇರುವ ವಾತಾವರಣ ಯಾವುದು, ತನ್ನ ಪರಿಸ್ಥಿತಿ ಏನು, ನಾನು ಯಾರು, ನಾನು ಎಲ್ಲಿ ಶುರು ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕೋ ಗೊತ್ತಾಗ್ತಾ ಇರಲ್ಲ. ಮಧ್ಯೆ ಯಾರೇ ಬಂದು ಮಾತಾಡ್ಸಿದ್ರು ಗೊತ್ತಾಗ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಯಾವ ಥರ ನೃತ್ಯ ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗ್ತಿರಲ್ಲ. ಮೈ ಮೇಲೆ ಅರಿವಿದೆಯಾ ಅನ್ನೋದು ಗೊತ್ತಿಲ್ಲ, ಮೈ ಮೇಲಿನ ಬಟ್ಟೆಗಳು ಬಿದ್ದೋಗ್ತಿದೆಯಾ ಅನ್ನೋದು ಅರಿವಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಲವೊಂದು ಅನಾಹುತಗಳು ಆಗ್ಬೋದು. ಬೆಂಕಿ ಹತ್ರ ಹೋಗಿ ಅವರು ಬಿದ್ದು ಬೀಳ್ಬೋದು. ಅಂದರೆ ಅವರಿಗೆ ಆ ಸೇಫ್ಟಿ ಅಂತ ಅಂತೀವಲ್ಲ, ನಾನು ಹುಷಾರಾಗಿರಬೇಕು, ಸುರಕ್ಷಿತವಾಗಿ, ಅದು ಗೊತ್ತಾಗ್ತಾ ಇರಲ್ಲ. ನಂತರ ಈ ರೆಗ್ಯುಲರ್ ನಾವು ಒಂದು ನೃತ್ಯ, ಒಂದು ತಲ್ಲೀನತೆ ಆಗೋದರಲ್ಲಿ ಯಾವುದೇ ರೀತಿಯ ಹಾನಿ ಆಗಿರೋದಿಲ್ಲ. ಮತ್ತು ನೆನಪಿರುತ್ತೆ, ನಾನು ಎಲ್ಲಿದ್ದೆ, ನಾನು ಯಾವ ಹಾಡು ಹೇಳಿದೆ, ನಾನು ಯಾರ ಜೊತೆ ಮಾತಾಡಿದೆ, ಮಧ್ಯೆ ಯಾರು ಇಂಟರ್ಫಿಯರ್ ಮಾಡಿದ್ರು, ಎಲ್ಲ ಸಂಪೂರ್ಣ ಜ್ಞಾಪಕ ಇರುತ್ತೆ. ಇವರಿಗೆ ಯಾವುದೂ ಜ್ಞಾಪಕ ಇರೋದಿಲ್ಲ. ಆ ಸಮಯದಲ್ಲಿ ತನ್ನ ಸುತ್ತಮುತ್ತ ಯಾರಿದ್ರು, ತಾನು ಎಲ್ಲಿದ್ದೆ, ಏನು ಮಾತಾಡಿದೆ, ಏನೂ ಇಲ್ಲ, ಏನು ಅನಾಹುತ ಆಯಿತು ಅದು ಗೊತ್ತಿಲ್ಲ, ನಾನೇನು ಅನಾಹುತ ಮಾಡ್ಕೊಂಡೆ ಅದು ಗೊತ್ತಿಲ್ಲ, ಬೀಳ್ಬೋದು, ಹೇಳ್ಬೋದು, ಬಿದ್ದು ಹೊರಳಾಡ್ಬೋದು. ಆದರೆ ಅದನ್ನು ಆಕರ್ಷಣೆ ಅಂತ ಹೇಳ್ತಾರಲ್ಲ, ಉದ್ರೇಕದ ನೃತ್ಯವನ್ನು ನಾವೇನಂತೇವೆ, ದೇವ್ರ ಮೈ ಮೇಲೆ ಬರೋದು, ಅಥವಾ ಅದನ್ನು ಆಕರ್ಷಣೆ ಅಂತಾರಲ್ಲ, ಆಗ ನಮಗೆ ಅದು ಗೊತ್ತೇ ಇರೋದಿಲ್ಲ ಅಂತ ಹೇಳೋದಂಥದ್ದು. ಗೊತ್ತಾಗಿರಲ್ಲ, ಏಕೆಂತಂದರೆ ಮೆದುಳು ಆ ಸ್ಟೇಜನ್ನು ರೀಚ್ ಆಗಿಬಿಟ್ಟಿರುತ್ತೆ. ಓಕೆ, ಅಮೆಗ್ಡೆಲ್ಲ ಹೈಪರ್ ಆ್ಯಕ್ಟಿವೇಟ್ ಆಗೋಗಿರೋದ್ರಿಂದ ಅವರಿಗೆ ಆ ಸಂದರ್ಭದಲ್ಲಿ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಕೆಲವೊಬ್ಬರಿಗೆ ಜ್ಞಾಪಕ ಇರ್ಬೋದು, ಬಹಳಷ್ಟು ಜನಕ್ಕೆ ಜ್ಞಾಪಕ ಇರೋದಿಲ್ಲ. ಆಮೇಲೆ ಯಾರು ಹೇಳಿದಾಗ, ಹೌದಾ ನಾನು ಹಂಗೆ ಮಾಡಿದ್ನಾ, ನಾನು ಆ ಥರ ಡ್ಯಾನ್ಸ್ ಮಾಡಿದ್ನಾ, ಹಿಂಗಾಯ್ತಾ ಹಂಗಾಯ್ತಾ ಅಂತ ಅಂತಾರೆ. ಹಾಗಾಗಿ ಅದು ಇದರ ಜೊತೆಗೆ ಒಳ್ಳೆ ಹಾರ್ಮೋನ್ ಬಿಡುಗಡೆ ಆಗಲ್ಲ. ಕಾರ್ಟಿಸಾಲ್ ಪ್ರಮಾಣ ತುಂಬ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅವಾಗ. ಅದರಲ್ಲಿ ಎಂಡಾರ್ಫಿನ್ ಆಗ್ಬೋದು, ಪೇನ್ ಕಿಲ್ಲರ್ ಹಾರ್ಮೋನು, ಅದು ಪೇಯ್ನು ಇನ್ನೂ ಜಾಸ್ತಿ ಆಗಿರುತ್ತೆ ಅವ್ರಿಗೆ. ಅದಾದಮೇಲೆ ತುಂಬ ಸುಸ್ತಾಗುತ್ತೆ, ಎನರ್ಜಿ ಡ್ರೈನ್ ಔಟ್ ಆಗಿಬಿಟ್ಟಿರುತ್ತೆ, ತುಂಬ ಟಯರ್ಡಾಗಿ ಮಲಗಿಬಿಟ್ಟಿರ್ತಾರೆ ಅವರು. ಆಮೇಲೆ 1-2 ದಿನ ಅವರಿಗೆ ಅದರಿಂದ ಈಚೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ, ಎಕ್ಸಾಷನ್ ಅಂತೀವಲ್ಲ ಆ ಥರ. ಕಾರಣ ಏನು ಅಂತಂದರೆ ಕಾರ್ಟಿಸಾಲ್ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಸೆರೋಟೋನಿನ್ನು, ಡೋಪಮೈನು, ಆಕ್ಸಿಟಾಸಿನ್ ಇವು ಬಿಡುಗಡೆ ಆಗಲ್ಲ. ಇದರ ಬದಲು ಏನಾಗಿರುತ್ತೆ, ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಕಾರ್ಟಿಸಾಲ್ ಜಾಸ್ತಿ ಆಗಿರೋದ್ರಿಂದ ಅವರ ವೇಗಸ್ ನರ್ವ್ ಆ್ಯಕ್ಟಿವೇಷನು ನಿಂತೋಗಿರುತ್ತೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ. ಆವಾಗ ಹೃದಯ ಬಡಿತ ಜಾಸ್ತಿ, ಆ ಹೃದಯ ಬಡಿತ ಜಾಸ್ತಿ ಆದಂಗೆ ಇನ್ನೂ ಜಾಸ್ತಿ ಕುಣಿತಿರ್ತಾರೆ, ರಕ್ತದೊತ್ತಡನೂ ಜಾಸ್ತಿ ಆಗಿರುತ್ತೆ. ಎಲ್ಲಿ ಎನರ್ಜಿ ಇತ್ತಪ್ಪ ಇವ್ರಿಗೆ ಅಂತ ಅನ್ಕೋಬೇಕು. ಅಂದರೆ ನಮ್ಮ ಲಿವರಲ್ಲಿರುವ ಎಲ್ಲ ಒಂದು ಏನು ಸ್ಟೋರ್ಡ್ ಎನರ್ಜಿ ಏನಿರುತ್ತೆ, ಗ್ಲೂಕೋಸ್ ಎಲ್ಲ ಬ್ಲಡ್ಗೆ ಬಂದಿರುತ್ತೆ, ಹೈ ಗ್ಲೂಕೋಸ್ ಲೆವೆಲ್ ಇರುತ್ತೆ, ಎನರ್ಜಿ ಬೇಕಲ್ಲ. ಹಾಗಾಗಿ ಈ ಥರದ್ದನ್ನು ನಾವು ನೋಡ್ಬೋದು. ಇದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಯಾವ ವ್ಯಕ್ತಿಗಳು ಈ ಥರ ಮಾಡ್ತಾರೆ, ಈಗ ನೋಡಿ ದೆವ್ವ ಹಿಡಿತು ಅಥವಾ ದೇವರು ಬಂತು, ಯಾರಿಗೆ ಅಂತಂದರೆ ಜೀವನದಲ್ಲಿ ಅತಿಯಾಗಿ ನೊಂದಿರ್ತಾರೆ ಅವರು, ಟ್ರಾಮಾ ಅಂತ ಅಂತೀವಿ. ಆ ಟ್ರಾಮಾ ಯಾರಿಗಿರುತ್ತೆ ಅವರಿಗೆ ಮಾತ್ರ ಇವೆಲ್ಲ ಆಗೋಂಥದ್ದು. ಅಥವಾ ನಿದ್ದೆನೇ ಮಾಡಿರೋದಿಲ್ಲ, 2-3 ದಿನ ಆಯಿತು ತುಂಬ, ಅಂಥವರಿಗೆ ಈ ಥರ ಆಗುತ್ತೆ. ಅಥವಾ ಫಾಸ್ಟಿಂಗು, ಉಪವಾಸ ಮಾಡಿರ್ತಾರೆ, ಅಂಥವರಿಗೆ ಈ ಥರದ್ದನ್ನು ನಾವು ನೋಡ್ಬೋದು. ವಲ್ನರಬಲ್ ಗ್ರೂಪು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಆಮೇಲೆ ಅವರಿಗೆ ತುಂಬ ದೇ ಆರ್ ವೆರಿ ಸೆನ್ಸಿಟಿವ್, ಮೋರ್ ಎಂಪತಿ ಅಂತಂತೀವಿ. ಕೆಲವರು ತುಂಬ ಸೂಕ್ಷ್ಮವಾಗಿರ್ತಾರೆ. ಸೂಕ್ಷ್ಮತೆ ಇದ್ದಾಗ ಅವರಿಗೆ ನೋಡಿ, ಬೇರೆಯವರು ಆಳ್ಬೇಕಾದ್ರೆ ಇವ್ರುಗಳು ಬರ್ತಾ ಇರುತ್ತೆ. ಕೆಲವ್ರಿಗೆ ಅದು ಅಂಥ ಸಂದರ್ಭ ಏನು ಇರಲ್ಲ, ಆದರೂ ಇವರು ತುಂಬ ಸೂಕ್ಷ್ಮಮತಿಗಳಾಗಿರ್ತಾರೆ. ಅಂಥವರಿಗೆ ಈ ಥರದ್ದೆಲ್ಲ ಆಗೋಂಥದ್ದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ತುಂಬ ಏನೋ ಒಂದು ದುಃಖ ಇದೆ ನಮಗೆ, ನಾನು ಆ ದುಃಖದ ಒಂದು ಸಂದರ್ಭದಲ್ಲಿ ದೇವರ ಹತ್ರ ದೇವಸ್ಥಾನಕ್ಕೆ ಹೋದಾಗ ನನಗೆ ಗೊತ್ತಿಲ್ಲದಂಗೆ ನನಗೆ ಕಣ್ಣೀರು ಬಂದ್ಬಿಡುತ್ತೆ. ದೇವ್ರನ್ನ ತುಂಬ ಚೆನ್ನಾಗಿ ಬೇಡ್ಕೊಂತೀನಿ, ನಾನು ದೀನವಾಗಿ ಬೇಡ್ಕೊಂತೀನಿ. ಅದೇ ಎಲ್ಲ ತುಂಬ ಚೆನ್ನಾಗಿದ್ದಾಗ ನೀವು ದೇವಸ್ಥಾನಕ್ಕೆ ಹೋದಾಗ ಅಷ್ಟು ದೈನ್ಯತೆ ಬರೋಲ್ಲ. ಇದು ಸಾಮಾನ್ಯ ಅಬ್ಸರ್ವ್ ಮಾಡಿರ್ಬೋದು, ದೈನ್ಯತೆ ಬರೋಲ್ಲ. ಸುಮ್ಮನೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಬರ್ತೀವಿ ಹೊರತು ಏನೋ ತೊಂದರೆಯಿಂದ ದೇವಸ್ಥಾನಕ್ಕೆ ಹೋದಾಗ ನಾವು ಬೇಡಿಕೊಳ್ಳುವ ರೀತಿಗೂ ಎಲ್ಲ ಚೆನ್ನಾಗಿದ್ದಾಗ ನಾವು ಇದು ಮಾಡೋ ರೀತಿಗೂ ಭಾಳ ವ್ಯತ್ಯಾಸ ಇರುತ್ತೆ. ಕಾರಣ ಏನಂತಂದರೆ ನಮ್ಮ ಒಂದು ಸ್ಥಿತಿ. ಇಲ್ಲಿ ಏನಕ್ಕೆ ಇವರಿಗೆ ಉದ್ರೇಕದಿಂದ ಹಿಂಗಾಗೋದು ಅಂತಂದರೆ, ಒಳಗಡೆ ಇರುವ ಆ ಟ್ರಾಮಾ ಏನಿದೆ, ಆಘಾತಗಳಿರುತ್ತೆ, ನೋವಿರುತ್ತೆ, ಅದು ಏನು ಮಾಡುತ್ತೆ, ಹಿಂಭಾಗದ ಮೆದುಳನ್ನು ಓವರ್ ಆ್ಯಕ್ಟಿವೇಟ್ ಮಾಡೋದ್ರಿಂದ ಇವರು ಆ ಥರ
ಆ ಸಂದರ್ಭದಲ್ಲಿ ಬಿಹೇವ್ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಇದು ಅತಿಯಾದಾಗ, ಇದು ಪದೇ ಪದೇ ಈ ಥರ ಆಗ್ತಾ ಇದೆ, ಪದೇ ಪದೇ ಈ ಥರ ಮಾಡ್ತಾ ಇದ್ದಾರೆ ಅಂತಂದಾಗ ಇಂಥ ಸಂದರ್ಭದಲ್ಲಿ ಅವರಿಗೆ ಖಂಡಿತವಾಗಿ ವೈದ್ಯರ ಒಂದು ಸಲಹೆ, ಸೂಚನೆ, ಔಷಧೋಪಚಾರಗಳು ಬೇಕಾಗುತ್ತೆ. ಪದೇ ಪದೇ ದೇವ್ರು ಬರ್ತಾ ಇದೆ, ಪದೇ ಪದೇ ಇದಾಗ್ತಿದೆ ಅಂದಾಗ ಅದು ತುಂಬ ಒಳ್ಳೇದಲ್ಲ ಅದು. ಹಾಗಾಗಿ ಬೇಕು ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಸಾಂತ್ವನ ಬೇಕು. ಏನೋ ಒಂದು ಸಮಸ್ಯೆ ಕಾಡ್ತಾ ಇದೆ, ಆ ಸಮಸ್ಯೆಗೆ ಸಮಸ್ಯೆ ಪರಿಹಾರ ಆದಮೇಲೆ ಬರಲ್ಲ ಅದು ಡ್ಯಾನ್ಸ್. ಅಲ್ಲ, ನೀವು ಹೇಳ್ತಿರೋದು ವೈಜ್ಞಾನಿಕ ಕಾರಣ. ಅದು ನಾವು ಹಿಂದೂಗಳು ಹೇಗಂದ್ರೆ ತುಂಬಾ ದೇವರನ್ನ ನಂಬ್ತೇವೆ. ನಾವೇನ್ ಅನ್ಕೋತೇವೆ, ದೇವಸ್ಥಾನದ ಆ ಒಂದು ಪ್ರದೇಶದ ಆಗಿರ್ಬೋದು ಅಥವಾ ಗಂಟೆಗಳ ಸೌಂಡು, ಅಲ್ಲಿ ಇರುವಂತಹ ಒಂದು ಏನು ಉದ್ಬತ್ತಿ ಆಗಿರ್ಬೋದು, ಇದರಿಂದೆಲ್ಲ ಅವರಿಗೆ ಆಕರ್ಷಣೆ ಆಗುತ್ತೆ. ಯಾರಿಗ ಆಕರ್ಷಣೆ ಆಗುತ್ತೆ ಅಂದ್ರೆ, ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಆಕರ್ಷಣೆ ಆಗಲ್ಲ. ಓಕೆ, ನಿಮ್ಗೆ ಸಮಸ್ಯೆನೇ ಇಲ್ಲ, ಯು ಆರ್ ವೆರಿ ಹ್ಯಾಪಿ, ಈ ದುಡ್ಡು ಕಾಸು ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂದರೆ ಏನೇ ಆದರೂ ಆಕರ್ಷಣೆ ಆಗಲ್ಲ. ನಿಮಗೆ ವಲ್ನರಬಲ್ ಅಂತ ಅಂದಾಗ ನೋವಿರಬೇಕು, ದುಃಖ ಇರಬೇಕು, ಉಪವಾಸ ಮಾಡಿರಬೇಕು. ಉಪವಾಸ ಹೇಳಿದೆ ನಾನು, ಅಥವಾ ನಿದ್ದೆ ಇರಬಾರ್ದು, ಅಥವಾ ಆಘಾತಗಳಾಗಿರಬೇಕು. ಇಂಥವೆಲ್ಲ ಇದ್ದಾಗ ಮೆದುಳು ಈ ಥರ ಆಕ್ಟಿವೇಟ್ ಆಗೋದು ಅಂತ. ಓಕೆ, ಇಲ್ಲಿ ಯಾವುದೇ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಮಾತಾಡ್ತಾ ಇಲ್ಲ. ಈಗ ಅಂಥದ್ದು ಇದ್ದಾಗ ಅಂಥವ್ರಿಗೆ ಬಹಳ ಬೇಗ ಈ ಥರ ಆಗಂಥದ್ದು. ಹಾಗಾಗಿ ಪದೇ ಪದೇ ಈ ಥರ ಆಗ್ತಾ ಇದೆ. ಈಗ ನಾನು ಇವರು ದೇವ್ರು ಬರುತ್ತೆ ಪೂಜಾರಿ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಜನಸಾಮಾನ್ಯರು ಏನೋ ಮಾಡ್ತಾ ಇರ್ತಾರೆ, ಇವರು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ವಾ, ಆದಾಗ ಅಲ್ಲಿ ಏನೋ ಒಂದು ತೊಂದರೆ ಇದೆ, ಸಮಸ್ಯೆ ಇದೆ, ಇವರಿಗೆ ವೈದ್ಯರ ಸಲಹೆ ಬೇಕು ಅನ್ನೋದನ್ನ ನಾವು ನೋಡಬೇಕು. ಅದೇ ಕಾಂಪೋಸ್ಟ್ ಆಗಿ ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಬಟ್ ಅವರಿಗೆ ಅರಿವಿರುತ್ತೆ, ನಿಲ್ಲಿಸ್ತಾರೆ, ಮಾತಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಖುಷಿ. ಅದು ಆ ನ್ಯೂರೋ ಕೆಮಿಸ್ಟ್ರಿ ಬೇರೆ ಥರ ಅದು. ಓಕೆ, ಇದರ ನ್ಯೂರೋ ಕೆಮಿಸ್ಟ್ರಿ ಸ್ವಲ್ಪ ತೊಂದರೆ ಮಾಡೋ ಅಂಥದ್ದು. ಆ ನ್ಯೂರೋ ಕೆಮಿಸ್ಟ್ರಿ ಇದೆಯಲ್ಲ, ದೇಹಕ್ಕೆ ಒಳ್ಳೇದು ಮಾಡೋ ಅಂಥದ್ದು. ಓಕೆ, ಸೊ ಈ ರೀತಿ ಎಲ್ಲ ಅತಿಯಾಗಿ ಉದ್ರೇಕದಿಂದ ನೃತ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸಾಧಾರಣ ವಿಷಯ ಅಲ್ಲ, ವೈದ್ಯರ ಹತ್ರ ಹೋಗ್ಬೇಕು ಅಂತ. ಈಗ ಕಾಂತಾರ ಮೂವಿ ಬಂತಲ್ಲ, ಅವಾಗ ಎಲ್ಲರೂ ನೋಡ್ತಾ ಇದ್ರು. ಹೌದು, ಅದರಲ್ಲಿ ಕೆಲವರಿಗೆ ಅದು ನೋಡಿ ಅಲ್ಲೇ ಇದು ಚಿತ್ರ ಮಂದಿರದಲ್ಲೇ ದೇವರು ತರ ಆಡಿದ್ದು ಇಲ್ವಾ? ಅದು ಹೌದು. ಯಾರು ಅವರು ಅಂತ ನಾವು ನೋಡೋದಾದ್ರೆ ವಲ್ನರಬಲ್ ಗ್ರೂಪ್ ಅವರು. ಈಗ ಎಲ್ಲರಿಗೂ ಆಗ್ಬೇಕಾಗಿತ್ತಲ್ವ ಅದು, ಈಗ ಎಲ್ಲರಿಗೂ ಆಗ್ಬೇಕಾಗಿತ್ತು. ಎಲ್ಲರಿಗೂ ಯಾಕಾಗ್ಲಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗಿತ್ತು. ನಾನು ಇಲ್ಲಿ ಈ ಚಿತ್ರಮಂದಿರದಲ್ಲಿ ಕುಣಿಯಕ್ಕಾಗುತ್ತಾ ಅಥವಾ ಹಂಗೆ ಆಡೋಕ್ಕಾಗುತ್ತಾ, ನಾನು ಯಾರು, ನಾನು ಏನು, ಎಲ್ಲ ಒಂದು ಅದು ಮುಂಭಾಗದ ಅರಿವನ್ನು ಕೊಡ್ತಾ ಇರುತ್ತೆ. ನಿನಗೆ ಆ ಬೀಟ್ಸ ಇದಕ್ಕೆ ಆ ಥರ ಅನಿಸ್ಬೋದು, ಕಂಟ್ರೋಲ್ ಮಾಡ್ಕೊಂತಾರೆ. ನಿಮಗೆ ನೃತ್ಯ ಮಾಡಬೇಕು ಅಂತ ಅನಿಸಿದ್ರು ಕಂಟ್ರೋಲ್ ಇರುತ್ತಲ್ಲಿ. ಅವರಿಗೆ ಕಂಟ್ರೋಲ್ ಯಾವಾಗ ತಪ್ಪುತ್ತೆ ಅಂತಂದರೆ, ಮುಂಭಾಗದ್ದು ಶಟ್ ಡೌನ್ ಆಗಿ ಹಿಂಭಾಗದ್ದು ತುಂಬ ಅಮೆಗ್ಡೆಲ್ಲ ಓವರ್ ಆಕ್ಟಿವೇಶನ್ ಅಂತ ಅಂತಾರೆ. ಯಾವಾಗ ಅಂದರೆ ತೊಂದರೆಗಳಿರುತ್ತೆ, ಏನೋ ಮಾನಸಿಕ ತೊಂದರೆ ಇರ್ಬೋದು, ಆರ್ಥಿಕ ತೊಂದರೆ ಇರ್ಬೋದು, ರಿಜೆಕ್ಷನ್ ಇರ್ಬೋದು, ಏನೋ ಒಂದು ಇರುತ್ತೆ ಸಮಸ್ಯೆ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಲೇಬೇಕಾಗಿರುವಂಥದ್ದು ಸೋಷಿಯಲ್ ಮೀಡಿಯಾ ಗೀಳು. ಈ ಒಂದು ಸಮಸ್ಯೆಗಳು ಅದು ಇರ್ಬೋದು ಅಲ್ವಾ, ಒಂದೇ ದಿನಕ್ಕೆ ಒಂದು ಪ್ರಚಾರ ಸಿಕ್ಕುತ್ತೆ ಅಂತೇಳಿ ಅದು ಇರ್ಬೋದು. ಈಗ ನೋಡಿ, ಯಾರೋ ಒಬ್ರು ನಾನು ಸೂಸೈಡ್ ಮಾಡ್ಕೊಂತೀನಿ ಅಂತ ಹುಚ್ಚುಚ್ಚಾಗಿ ಆಡಿ ಹೋಗ್ತಿರ್ತಾರೆ. ಅವ್ರಿಗೆ ಪಠಾರ್ ಅಂತ ಒಂದು ಹೊಡೆಯೋದನ್ನ ಮೂವಿಗಳಲ್ಲಿ ಅಥವಾ ತುಂಬ ಗಲಾಟೆ ಹೊಡ್ಬೇಕಾದ್ರೆ ಒಬ್ರು ಹೊಡೆದಾಗ ಸೈಲೆಂಟ್ ಆಗ್ತಾರಲ್ವ, ಅದಕ್ಕೆ ನಾವು ಸಾಮಾನ್ಯ ನೋಡಿರ್ತೀವಿ. ಏನಂತಂದ್ರೆ ಅವರು ಒಂಥರ ಆ ಅರಿವನ್ನ ಕಳ್ಕೊಳ್ತಾ ಇರ್ತಾರೆ. ಅವರಿಗೆ ಪ್ರಜ್ಞೆಯನ್ನ ನೀಡೋದಕ್ಕೋಸ್ಕರ ಅದು ಒಂದು ಫಿಸಿಕಲ್ ಆಗಿ ಒಂದು ಇದಾದಾಗ, ಅಥವಾ ತಣ್ಣೀರು ಸುರಿಯೋದು ಅಥವಾ ಒಂದು ಕೆನ್ನೆ ಗೊಡಿಯೋದು, ಇದೆಲ್ಲ ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ ಅರಿವಿನ ಸ್ಥಿತಿಗೆ ಅವರು ಬರ್ತಾರಲ್ವಾ. ಹಾಗಾಗಿ ಅಂದ್ರೆ ಈ ನ್ಯೂರೋ ಕೆಮಿಸ್ಟ್ರಿ ಬಗ್ಗೆ ನಾನು ಹೇಳಿದ್ದು ಏನು ವ್ಯತ್ಯಾಸ ಆಗಿರುತ್ತೆ. ಆ ಥರದ್ದು ಪದೇ ಪದೇ ಒಂದ್ಸಲ ಆದರೆ ಏನೋ ಪರವಾಗಿಲ್ಲ, ಪದೇ ಪದೇ ಅದು ಆಗ್ತಿದ್ರೆ ಅದಕ್ಕಿಂತ ಅವ್ರಿಗೆ ದೇಹಕ್ಕೆ ತೊಂದರೆಗಳಾಗ್ಬೋದು ಅಲ್ವಾ, ತೊಂದರೆಗಳಾಗ್ಬೋದು. ಅದರಿಂದ ಮನಸ್ಸಿನ ಕುಟುಂಬದವ್ರಿಗೂ ತೊಂದರೆಗಳಾಗ್ಬೋದು, ಭಯನೂ ಆಗ್ಬೋದು. ಪದೇ ಪದೇ ಈ ಥರ ಆಗ್ತಾ ಇದೆ ಅಂತೇಳಿ ಅವ್ರಿಗೂ ತೊಂದರೆ ಆಗ್ಬೋದು. ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಸೂಕ್ತ ಚಿಕಿತ್ಸೆ ಅಥವಾ ತೊಂದರೆ ಇದ್ದರೆ ಆ ತೊಂದರೆಗೆ ಒಂದು ಪರಿಹಾರ ಏನು ಅಂತ ನಾವು ಕಂಡುಕೊಳ್ಬೇಕಾಗುತ್ತೆ. ಸೊ ಈಗ ಭಕ್ತಿ ನೃತ್ಯಕ್ಕೂ ಉದ್ರೇಕದ ನೃತ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ರೀತಿ ಸಮಸ್ಯೆ ಇದ್ರೆ ಆದಷ್ಟು ಪರಿಹಾರ ಮಾಡ್ಕೊಳ್ಳೋದನ್ನ ನೋಡ್ಬೇಕು ಅಂತ ಹೇಳುವಂಥದ್ದು ಬಹಳ ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ವಿಶ್ವವಾಣಿ ಹೆಲ್ತ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.